ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡಿರುವಂತಹ ಕೀರ್ತಿ ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರ ಹೆಸರಲ್ಲಿತ್ತು. ಅದೀಗ ಆ ಒಂದು ಕೀರ್ತಿಯನ್ನ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬ್ರೇಕ್ ಮಾಡಿ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ಸಿದ್ದರಾಮಯ್ಯ ಅವರ ಆಡಳಿತ ಸಾಧನೆಗೆ ಅವರ ಅಭಿಮಾನಿಗಳು ಸಾಕಷ್ಟು ಖುಷಿಯಾಗಿ ಸಂತಸ ಕೂಡ ವ್ಯಕ್ತಪಡಿಸ್ತಾ ಬಂದಿದ್ದಾರೆ. ಸಂಭ್ರಮಾಚರಣೆಯಲ್ಲಿ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇರುವಂತದ್ದು ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಅವರ ಅಭಿಮಾನಿ ಬಳಗ ಮತ್ತೆ ಕುಟುಂಬ ಸಂಘದ ಸದಸ್ಯರೆಲ್ಲರೂ ಕೂಡ ಸೇರಿಕೊಂಡು ಸಿದ್ದರಾಮಯ್ಯ ಅವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಕೂಡ ಮಾಡಿದ್ದಾರೆ. ಕಡೆಗೆ ಪಟಾಕಿಯನ್ನು ಮುಖಾಂತರವಾಗಿ ಸಂಭ್ರಮಾಚರಣೆಯಲ್ಲಿ ಮಾಡ್ತಾ ಇರುವಂತದ್ದು ಒಂದು ರೀತಿಯಿಂದ ಸಿದ್ದರಾಮಯ್ಯ ಅವರ ಅಭಿಮಾನಿಗಳಿಗೆ ಸಾಕಷ್ಟು ಸಂತಸ ಸಂಭ್ರಮ ಮನೆ ಮಾಡಿದೆ. ಮತ್ತೊಂದು ಕಡೆಗೆ ಡೊಳ್ಳು ಬಾರಿಸುವುದರ ಮುಖಾಂತರವಾಗಿ ಒಂದು ರೀತಿಯಿಂದ ವಿಜಯೋತ್ಸವ ಆಚರಿಸುವಂತ ವಾತಾವರಣ ಇಲ್ಲಿ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಡಳಿತಗಾರ ಆಗಿರುವಂತ ಮತ್ತೊಂದು ಕಡೆಗೆ ಅಹಿಂದ ನಾಯಕ ಅಂತಾನೆ ಖ್ಯಾತಿ ಪಡೆದಿರತಕ್ಕಂಥ ಸಿದ್ದರಾಮಯ್ಯನವರು ಚಿರಭಾಗ್ಯ ಅನ್ನಭಾಗ್ಯದಂತ ಭಾಗ್ಯಗಳ ಸರ್ದಾರ ಅಂತ ಕೂಡ ಖ್ಯಾತಿ ಪಡೆದಿದ್ದಾರೆ. ಹೀಗಾಗಿ ಜನಪರವಾಗಿರ್ತಕ್ಕಂಥ ಆಡಳಿತ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಇತಿಹಾಸದಲ್ಲೂ ಕೂಡ ಈ ಇಷ್ಟು ವರ್ಷಗಳ ಕಾಲ ಅಂದ್ರೆ 7 ವರ್ಷ 239 ದಿನಗಳನ್ನು ಏನು ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡಿರ್ತಕ್ಕಂಥ ಕೀರ್ತಿ ದೇವರಾಜ ಅರಸು ಅವರ ಹೆಸರಲ್ಲಿತ್ತು. ಇದೀಗ ಇವತ್ತಿಗೆ ಈ ಒಂದು ದೇವರಾಜ ಅರಸು ಅವರ ಹೆಸರಲ್ಲಿರ್ತಕ್ಕಂಥ ಕೀರ್ತಿಯ ದಾಖಲೆಯನ್ನು ಕೂಡ ಹಾಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಬ್ರೇಕ್ ಮಾಡಿರುವುದರಿಂದಾಗಿ ಅದನ್ನ ದಾಟಿಗೆ ಮುಂದೆ ಸಾಗ್ತಿರೋ ಕಾರಣಕ್ಕೆ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿರೋದ್ರಿಂದ ಒಂದರಿಂದ ಹಬ್ಬದ ವಾತಾವರಣ ಕೂಡ ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈಗಾಗಲೇ ಒಂದ್ ಕಡೆಗೆ ಪಟಾಕಿ ಸಿಡಿಸಿ ಮತ್ತೊಂದು ಕಡೆಗೆ ಹಾಲಿನ ಅಭಿಷೇಕ ಮಾಡೋದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಜನರಿಗೆ ಸಿಹಿಯನ್ನು ಕೂಡ ಹಂಚಿ ಸಂಭ್ರಮವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇದು ಕೇವಲ ಕಲಬುರಗಿಯಲ್ಲಿ ಅಷ್ಟೇ ಅಲ್ಲ, ನಾಡಿನ ರಾಜ್ಯದ ಹಲವು ಕಡೆಗಳಲ್ಲೂ ಕೂಡ ಸಿದ್ದರಾಮಯ್ಯ ಅಭಿಮಾನಿಗಳು ಕೂಡ ಇದೇ ರೀತಿಯಾಗಿ ಸಂಭ್ರಮಾಚರಣೆ ಮಾಡ್ತಾರೆ. ಇಲ್ಲಿರ್ತಕ್ಕ ಕೆಲವೊಂದಿಷ್ಟು ಮುಖಂಡರಿದೆ, ಅವರಿಗೂ ಕೂಡ ಮಾತಾಡಿಸುವಂತ ನಾನು ಕೆಲಸ ಮಾಡ್ತೀನಿ. ಯಾಕಂದ್ರೆ ಸಾಕಷ್ಟು ಅಭಿಮಾನಿಗಳು ಕೂಡ ಇಲ್ಲಿ ತೋರಿಸ್ತೀನಿ. ಸದ್ಯಕ್ಕೆ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸ್ತಾರೆ. ಒಂದು ರೀತಿಯಿಂದ ಹಬ್ಬದ ವಾತಾವರಣ ಇಲ್ಲಿ ಕಂಡು ಸಿದ್ದರಾಮಯ್ಯ ಅವರ ಮಹಿಳಾ ಅಭಿಮಾನಿಗಳಲ್ಲೂ ಕೂಡ ಸಂಭ್ರಮ ಮನೆ ಮಾಡಿದೆ. ಪರಸ್ಪರ ಸಿಹಿ ಹಂಚುವುದರ ಮುಖಾಂತರವಾಗಿ ಒಂದು ಹಬ್ಬದ ವಾತಾವರಣ ಇಲ್ಲಿ ಸೃಷ್ಟಿಯಾಗಿ ಅಂತ ಒಂದು ವಾತಾವರಣ ಇಲ್ಲಿ ಕಂಡು ಬರ್ತದೆ. ಇಲ್ಲಿ ಒಂದಿಷ್ಟು ಮುಖಂಡರಿದ್ದಾರೆ, ನಾನು ಸದ್ಯಕ್ಕೆ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಈಗ ಸಿದ್ದರಾಮಯ್ಯ ಅವರು ಒಂದು ರೀತಿಯಿಂದ ಒಂದು ಹೊಸ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ, ಏನು ಹೇಳ್ತೀವಿ? ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಐತಿಹಾಸಿಕವಾದಂಥ ದಿನ. ಇವತ್ತು AICC ಅಧಿನಾಯಕರ ಸೋನಿಯಾ ಗಾಂಧಿ ಮತ್ತು ಲೋಕಸಭಾ ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ನಮ್ಮ ಜಿಲ್ಲೆಯ ಹೆಮ್ಮೆಯ ಸುಪುತ್ರ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಶೀರ್ವಾದದಿಂದ ಇವತ್ತು ಕರ್ನಾಟಕದಲ್ಲಿ ಐತಿಹಾಸಿಕವಾದಂಥ ಒಂದು ದಿನ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ರಾಜ್ಯದಲ್ಲಿ ಅಧಿಕ ದಿನ ಆಡಳಿತ ಮಾಡುವಂಥ ವ್ಯಕ್ತಿಗೆ ಹೆಸರಿಗೆ ಭಾಜನರಾಗಿದ್ದಾರೆ. ಇವತ್ತು ಕಲಬುರಗಿ ಜಿಲ್ಲೆಯ ಇಡೀ ರಾಜ್ಯದ ಎಲ್ಲ ಶೋಷಿತ ಸಮುದಾಯ, ಹಿಂದುಳಿದ ಮತ್ತು ಎಲ್ಲ ಜಾತಿಯ ಬಡವರಿಗೆ ಅನೇಕ ಯೋಜನೆಗಳ ಕೊಟ್ಟಂತ ಸನ್ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ಅವರ ಒಂದು ಹೆಚ್ಚಿನ ದಿನ ಆಡಳಿತ ಮಾಡಿದ್ದಕ್ಕೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಇವತ್ತು ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ. ಇವತ್ತು ತಮಗೆಲ್ಲ ಗೊತ್ತಿರುವಂತೆ ಹಿಂದಿನ ಅವಧಿಯಲ್ಲಿ ಅನೇಕ ಭಾಗ್ಯಗಳನ್ನು ಕೊಟ್ಟರು. ಅನ್ನಭಾಗ್ಯ ಆಗಿರ್ಬೋದು, ಪಶು ಭಾಗ್ಯ, ಕೃಷಿ ಭಾಗ್ಯ, ಅನೇಕ ಭಾಗ್ಯಗಳನ್ನು ಕೊಟ್ಟು ನಾಡಿನಲ್ಲಿ ಹೆಸರಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಅವಧಿಯಲ್ಲಿ ಅನೇಕ ಒಂದು ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಬಡವರಿಗೆ 2 ಹೊತ್ತಿನ ಊಟವನ್ನು ಕೊಟ್ಟು ಬಡವರ ಪಾಲಿಗೆ ಅನ್ನದಾತರಾಗಿರುವ ರೈತ ಸಿದ್ದರಾಮಯ್ಯನವರು ಮತ್ತು ಬಡವರ ಮನೆಗೆ ಬೆಳಕನ್ನು ಕೊಟ್ಟ ಗೃಹ ಜ್ಯೋತಿಯನ್ನು ಕಟ್ಟಂತ ಸಿದ್ದರಾಮಯ್ಯನವರು ಈಗ ಅನೇಕ ಗ್ಯಾರಂಟಿಗಳನ್ನು ಕೊಟ್ಟು ಒಂದು ರಾಜ್ಯದ ಜನರಲ್ಲಿ ಜನಮಾನಸ ನಾಯಕನಾಗಿ, ಹೃದಯವಂತ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಇವತ್ತು ಐತಿಹಾಸಿಕವಾದಂಥ ಕಲಬುರಗಿಯಲ್ಲಿ ಅವರ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ಏನೇನು ಮಾಡಿದ್ರಿ ನೀವು ಇಲ್ಲಿ? ಇವತ್ತು ಬೆಳಗ್ಗೆಯಿಂದ ಎಲ್ಲ ಹಿಂದುಳಿದ ವರ್ಗ, ಶೋಷಿತ ವರ್ಗ, ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಕೂಡಿಕೊಂಡು ಇವತ್ತೇನದಂದರೆ ತಿಮ್ಮಾಪುರಿ ಸರ್ಕಲ್ದಲ್ಲಿ ಕಲಬುರಗಿಯಲ್ಲಿ ಸಿಹಿ ಹಂಚುವುದರೊಂದಿಗೆ, ಪಟಾಕಿ ಸಿಡಿಸುವುದರೊಂದಿಗೆ, ಹಾಲಿನ ಅಭಿಷೇಕವನ್ನು ಮಾಡುವುದರೊಂದಿಗೆ ಸಿದ್ದರಾಮಯ್ಯ ಅವರು ಏನು ದೇವರಾಜ್ ಅರಸರವರ 239 ದಿನ 5 ವರ್ಷ 239 ದಿನ ಆಚರಣೆ ಮಾಡಿದರು. 7 ವರ್ಷ, ಇವತ್ತು 7 ವರ್ಷ 40ನೇ ದಿನಕ್ಕೆ ಸಿದ್ದರಾಮಯ್ಯ ಅವರು ಕಾಲಿಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲರೂ ಆಚರಣೆ ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ತಿಮ್ಮಾಪುರ ಸರ್ಕಲ್ದಲ್ಲಿ ನಾವು ವಿಜೃಂಭಣೆ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಮತ್ತು
ಎಷ್ಟು ದಿನ ಆಡಳಿತ ಮಾಡಿದ್ದಾರೆ ಅನ್ನೋದಕ್ಕಿಂತ ಇವತ್ತಿನ ದಿವಸ 5 ವರ್ಷ ಹಿಂದೆ 2013ರಿಂದ 18ರವರೆಗೆ 165 ಆಶ್ವಾಸನೆಗಳನ್ನು ಕೊಡುವುದರ ಮುಖಾಂತರ ಎಲ್ಲ ಆಶ್ವಾಸನೆಗಳನ್ನು ಈಡೇರಿಸಿರುವಂಥ ಗಣವಂತ ಮುಖ್ಯಮಂತ್ರಿಗಳು ಈಗ 5 ಗ್ಯಾರಂಟಿಗಳನ್ನು ಕೊಡುವುದರ ಮುಖಾಂತರ ಎಲ್ಲ ರಾಜ್ಯದ ಜನರು ಶಾಂತಿ ನೆಮ್ಮದಿ ಸುಭಿಕ್ಷೆಯಿಂದ ಬಾಳಲಿಕ್ಕೆ ಕಾರಣಕರ್ತರಾಗಿರುವಂಥ ಸಿದ್ದರಾಮಯ್ಯನವರು ಇವತ್ತು ಮುಂದೆ ಬರ್ತಕ್ಕಂಥ 16 ಬಜೆಟನ್ನು ಮುಗಿಸಿ 17ನೇ ಬಜೆಟ್ಗೆ ಇವತ್ತಿನ ದಿವಸ ಪಾದಯಾತ್ರೆ ಮಾಡ್ತಾ ಇರುವಂಥ ಸಿದ್ದರಾಮಯ್ಯ ಅವರಿಗೆ ಇನ್ನೂ 5 ವರ್ಷ ಅಲ್ಲ ಇನ್ನೂ 5 ವರ್ಷ ಮುಖ್ಯಮಂತ್ರಿ ಆಗಿ ಭಾಗವಹಿಸಲಿ ಅಂತಕ್ಕಂಥ ಮಾತನ್ನು ಇವತ್ತಿನ ದಿವಸ ಹೇಳುತ್ತಾ ಇದಕ್ಕೆ ಏನು ಕಾಂಗ್ರೆಸ್ ಪಕ್ಷದ ಇವತ್ತಿನ ದಿವಸ ಸಂಭ್ರಮಾಚರಣೆ ಏನು ಆಚರಣೆ ಮಾಡ್ತಾ ಇದ್ದೇವೆ ಅಂತಂದ್ರೆ AICC ಅಧ್ಯಕ್ಷರಾಗಲಿ KPCC ಅಧ್ಯಕ್ಷರಾಗಲಿ ಕಲಬುರಗಿಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು ಎಲ್ಲರ ಸಹಕಾರದೊಂದಿಗೆ ಇವತ್ತಿನ ದಿವಸ ಸಿದ್ದರಾಮಯ್ಯ ಅವರು 7 ವರ್ಷ 40 ದಿವಸ ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ. ಅವರಿಗೆ ದೇವರು ಒಳ್ಳೆ ಆರೋಗ್ಯ ಆಯುಷು ಕೊಡ್ಲಿ ಅಂತಕ್ಕಂಥ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದಾರೆ. ನಮಸ್ಕಾರ. ಸಿದ್ದರಾಮಯ್ಯ ಅವರ ಮಹಿಳಾ ಅಭಿಮಾನಿಗಳು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀರಿ. ಏನ್ ಹೇಳ್ತೀರ ಮಗ, ತಾವು ಸಿದ್ದರಾಮಯ್ಯ ಅವರ ಕಟ್ಟ ಅಭಿಮಾನಿ ಇದ್ದೀರಿ, ಏನ್ ಹೇಳ್ತೀರಿ? ನಾ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ಸೋನಿಯಾ ಗಾಂಧಿ ಅವರಾಗಲಿ ಅವರ ಆಶೀರ್ವಾದದಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ 7 ವರ್ಷಗಳ ಕಾಲ ಸುದೀರ್ಘ ಕಾಲ ಆಡಳಿತ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಬೆಳಿಗ್ಗೆಯಿಂದ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಸಿಹಿ ಹಂಚುತ್ತಾ ಪಟಾಕಿ ಹಾರಿಸ್ತಾ ಸಂಭ್ರಮ ಆಚರಿಸ್ತಾ ಇದ್ದೀವಿ. ನಮಸ್ಕಾರ. ಇದು ಅವರ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು. 7 ವರ್ಷ 239 ದಿನ ಸುದೀರ್ಘ ಅಂತಂದ್ರೆ ಮುಖ್ಯಮಂತ್ರಿಯಾಗಿ ಅತಿ ಹೆಚ್ಚು ಕಾಲ ಆಡಳಿತ ಮಾಡಿ ತಮ್ಮ ಆಡಳಿತನ ಮುಂದುವರಿಸಿಕೊಂಡು ಹೋಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ಅದರಲ್ಲೂ ಕೂಡ 16 ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಕೀರ್ತಿ ಕೂಡ ಸಿದ್ದರಾಮಯ್ಯ ಅವರ ಹೆಸರಿನಲ್ಲಿದೆ. ಒಟ್ಟಿನಲ್ಲಿ ದೇವರಾಜು ಅವರ ಅರಸು ಅವರ ಹೆಸರಲ್ಲಿರ್ತಕ್ಕಂಥ ಕೀರ್ತಿಯನ್ನ ಅದನ್ನ ಬದಿಗೊತ್ತಿ ಇವರು ಮುನ್ನುಗ್ಗುತ್ತಾ ಇರುವಂತಹ ಸಿದ್ದರಾಮಯ್ಯ ಅವರ ಆಡಳಿತದಿಂದಾಗಿ ಸಾಕಷ್ಟು ಅವರ ಅಭಿಮಾನಿಗಳು ಖುಷಿಯಾಗಿದ್ದಾರೆ. ಮತ್ತೊಂದು ಕಡೆ ಅವರ ಈ ಒಂದು ಸಾಧನೆಗೆ ಅವರ ಅಭಿಮಾನಿಗಳು ಸಂಭ್ರಮದಿಂದ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ, ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಾಣು ಜೊತೆ ಬಜರಂಗಿ ನ್ಯೂಸ್ ಫಸ್ಟ್ ಕಲಬುರಗಿ.